ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. 10 ವರ್ಷದ ಕೆಳಗೆ ಯಾರಾದ್ರೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟು ಬಿಟ್ರೆ, ಹೆಣ್ಣು ಹುಟ್ಟು ಬಿಡ್ತು ಅಂತಂದ್ರೆ ಜೊತೆಗೊಂದು ಹುಟ್ಟುತ್ತಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ರು. ಹೆಣ್ಣು ಅಂದ್ರೆ ತಾತ್ಸಾರ, ಹೆಣ್ಣು ಅಂತಂದ್ರೆ ಅದೇನೋ ಒಂದು ಬೇಸರ ಅವ್ರಿಗೆಲ್ಲ. ಸೊ ಈಗ ಕಾಲ ಬದಲಾಗಿದೆ, ಎಲ್ರಿಗೂ ಹೆಣ್ಣಿನ ಅರ್ಥ ಗೊತ್ತಾಗಿದೆ, ಹೆಣ್ಣಿನ ಸಾಮರ್ಥ್ಯ ಶಕ್ತಿ ಗೊತ್ತಾಗಿದೆ, ಹೆಣ್ಣಿನ ಬಗ್ಗೆ ಗೌರವ ಹೆಚ್ಚಾಗ್ತಾ ಇದೆ ಅನ್ನೋಷ್ಟರಲ್ಲಿ ಈಗ ಚಿರಂಜೀವಿ ಆಡಿರುವಂತ ಆ ಮಾತು ಸಾಕಷ್ಟು ಬೇಸರ ತಂದಿದೆ, ಹಾಗೆ ಕಾಂಟ್ರವರ್ಸಿಗೆ ಎಡೆ ಮಾಡಿಕೊಟ್ಟಿದೆ. ಹೀಗೂ ಇರ್ತಾರ ಜನ, ಅದರಲ್ಲೂ ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಬಾಯಲ್ಲಿ ಬಂದಿರುವಂತ ಆ ಮಾತನ್ನ ಕೇಳಿ ಹೆಣ್ಣು ಮಕ್ಕಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಚಿರಂಜೀವಿ ಏನ್ ಮಾತಾಡಿದ್ರು ನೋಡ್ತಾ ಹೋಗೋಣ. ಚಿರಂಜೀವಿ ಅವರ ಸುಪುತ್ರ ರಾಮ್ ಚರಣ್ಗೆ ಈಗ ಆಲ್ರೆಡಿ ಹೆಣ್ಣು ಮಗು ಇದೆ. ಮುಂದೆ ಆಗುವಂತಹ ಮಗು ಹೆಣ್ಣಾಗಬಾರದು, ಗಂಡು ಮಗು ಹುಟ್ಟಬೇಕು ಅಂತ ಹೇಳಿ ಇಲ್ಲಿ ಚಿರಂಜೀವಿ ಅವರು ಆಡಿರುವಂತಹ ಮಾತು ಸಾಕಷ್ಟು ಕಾಂಟ್ರವರ್ಸಿ ಆಗಿದೆ. ಬ್ರಹ್ಮಾನಂದ ಅನ್ನೋ ಒಂದು ಸಿನಿಮಾದ ಪ್ರೀ ರಿಲೀಸಿಂಗ್ ಇವೆಂಟ್ಗೆ ಇಲ್ಲಿ ಚಿರಂಜೀವಿ ಅವರು ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ತುಂಬಾ ತಮಾಷೆಯಾಗಿ ಜೋಯಲ್ ಆಗಿ ಮಾತಾಡ್ತಿರ್ತಾರೆ, ನಗ್ನಗ್ತಾನೆ ಮಾತಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಅವ್ರಿಗೊಂದು ಪ್ರಶ್ನೆಯನ್ನ ಕೇಳ್ತಾರೆ, ರಾಮ್ ಚರಣ್ ಅವ್ರಿಗೆ ಮುಂದೆ ಯಾವ ಮಗು ಆಗ್ಬೇಕು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಈ ರೀತಿ ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಈ ಒಂದು ವಿಡಿಯೋ ತುಣುಕು ಮಾತ್ರ ಹರಿದಾಡ್ತಾ ಇದೆ, ಹಲ್ಚು ಎಬ್ಬಿಸ್ತಾ ಇದೆ. ಏನು ಅಂತ ಅಂದ್ರೆ, ನನಗೆ ರಾಮ್ ಚರಣ್ಗೆ ಅಂದ್ರೆ ಸೆಕೆಂಡ್ ಮಗು, ನೆಕ್ಸ್ಟ್ ಮಗು ಏನಾಗುತ್ತಲ್ಲ, ಆ ಮಗು ಏನಾದ್ರೂ ಹೆಣ್ಣಾಗ್ಬಿಡುತ್ತಾ ಅನ್ನೋ ಒಂದು ಭಯ ಇದೆ, ಗಂಡು ಮಗು ಹುಟ್ಟಬೇಕು ನನಗೆ ಅಂತ ಹೇಳಿ ಇವ್ರು ಮಾತಾಡಿದ್ದಾರೆ. ಅಂತಂದ್ರೆ ರಾಮ್ ಚರಣ್ ಅಂತಂದ್ರೆ ಈಗ ಚಿರಂಜೀವಿಗೆ ಮೊಮ್ಮಗು ಗಂಡು ಮೊಮ್ಮಗು ಬೇಕು ಅಂತೆ, ಹೆಣ್ಣು ಮೊಮ್ಮಗು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈಗ ಆಲ್ರೆಡಿ ರಾಮ್ ಚರಣ್ ಅವರಿಗೆ ಹೆಣ್ಣು ಮಗು ಇದೆ, ಸೊ ನೆಕ್ಸ್ಟ್ ಬರುವಂತಹ ಮಗು ಗಂಡು ಮಗು ಆಗಿರ್ಲಿ, ಎಲ್ಲಿ ಒಂದು ವೇಳೆ ಹೆಣ್ಣು ಮಗು ಹುಟ್ಟು ಬಿಡುತ್ತೋ ಅನ್ನೋ ಒಂದು ಭಯ ನನ್ನಲ್ಲಿದೆ ಅಂತ ಹೇಳಿ ಚಿರಂಜೀವಿ ಅವರು ಆಡಿರುವಂತ ಆ ಮಾತು ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಚಿರಂಜೀವಿ ಅವರ ಮನೆಯಲ್ಲಿ ಎಲ್ಲರೂ ಹೆಣ್ಣು ಮಕ್ಕಳೇ ಇದ್ದಾರಂತೆ, ಮೊಮ್ಮಕ್ಕಳು ಎಲ್ಲಾರು ಕೂಡ ಬರೀ ಹೆಣ್ಣು ಮಕ್ಕಳೇ ಆಗಿರೋ ಕಾರಣಕ್ಕಾಗಿ ಒಂಥರ ನಮ್ಮ ಮನೆ ಇದು ಲೇಡೀಸ್ ಹಾಸ್ಟೆಲ್ ಆದಂಗ ಆಗ್ಬಿಟ್ಟಿದೆ, ಲೇಡೀಸ್ ಹಾಸ್ಟೆಲ್ ನ ವಾರ್ಡನ್ ನಾನು ಆಗ್ಬಿಟ್ಟಿದ್ದೀನಿ, ಸೊ ನಾನು ತಾತ ಅಲ್ಲ, ನಾನು ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಅಂತ ಹೇಳಿ ಈ ರೀತಿ ಕಿಚಾಯಿಸಿ ಮಾತಾಡ್ತಾರೆ. ಮಾತಾಡುವ ಬರದಲ್ಲಿ ಮಾತಾಡಿದ್ರ ಅಥವಾ ಅವ್ರ ಉದ್ದೇಶವೇ ಅದಾಗಿತ್ತ ಗೊತ್ತಿಲ್ಲ, ಮುಂದೆ ಆಗುವಂತ ಮಗು ಹೆಣ್ಣು ಹುಟ್ಟಬಾರ್ದು, ಗಂಡು ಮಗು ಆಗ್ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಮೆಗಾ ಸ್ಟಾರ್ ಅವರ ಈ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ, ಉಳಿಸ್ಕೊಂಡು ಹೋಗ್ಲಿಕ್ಕೆ ಗಂಡು ಮಗುನೇ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅವರ ಸೊಸೆ ಉಪಾಸನ ಹತ್ರ. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇವ್ರು ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಉಪಾಸನಾಗ ಹೋಗಿ ಕೇಳಿದ್ರೆ ಅಂತಂದ್ರೆ ಅವ್ರ ಸೊಸೆಗೆ ಹೋಗಿ ಹೇಳಿದ್ರೆ ಅರ್ಥ ಆಗುತ್ತಾ, ಏನಂತಂದ್ರೆ ಇಲ್ಲಮ್ಮ ಈ ಬಾರಿ ನೀನ್ ಗಂಡು ಮಗು ಕೊಡ್ಬೇಕು, ಲಾಸ್ಟ್ ಟೈಮ್ ನೀನ್ ಹೆಣ್ಣು ಮಗು ಕೊಟ್ಟಿದ್ಯಾ ಅಂತಂದ್ರೆ ವಿಜ್ಞಾನದ ಬಗ್ಗೆ ಇವ್ರಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಅಂತಂದ್ರೆ ಈಗ ಅವ್ರ ಫ್ಯಾಮಿಲಿಲಿ ಎಲ್ಲಾ ಮಕ್ಕಳು ಹೆಣ್ಣು ಮಕ್ಕಳೇ ಆಗಿರೋ ಕಾರಣಕ್ಕಾಗಿ ಸೊ ಬರೀ ಹೆಣ್ಣು ಮಕ್ಕಳನ್ನೇ ನೋಡಿ 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 ಸಾಕಾಗ್ಬಿಟ್ಟಿದೆ, ನನಗೆ ಗಂಡು ಮಗು ಬೇಕು ಅಂತ ಹೇಳಿ ಬೇಡಿಕೆನ ಇಟ್ಟಿದ್ರು. ಸೊ ಅವ್ರ ಖುಷಿ ಅಂತಂದ್ರೆ ಈಗ ಮನೆಯಲ್ಲಿರೋರು ಎಲ್ಲರೂ ಹೆಣ್ಣು ಮಕ್ಕಳೇ ಇದ್ದಾರೆ, ನನಗೀಗ ಗಂಡು ಮಗು ಆಸೆ ಇದೆ, ಗಂಡು ಮಗು ಬೇಕು ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಇವ್ರು ಆಡಿರೋ ಮಾತು ಏನು ಅಂತ ಅಂದ್ರೆ, ನನ್ನ ಪರಂಪರೆ ಬೆಳಿಬೇಕು ಅಂತ ಅಂದ್ರೆ ನನಗೆ ಗಂಡು ಮಗು ಬೇಕು, ಹೆಣ್ಣು ಮಕ್ಕಳು ಬೇಡ, ಈಗ ಆಲ್ರೆಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ, ಸಾಕಾಗ್ಬಿಟ್ಟಿದೆ, ಮನೆ ಒಂದು ರೀತಿ ಲೇಡೀಸ್ ಹಾಸ್ಟೆಲ್ ಆದಂಗ ಆಗಿದೆ, ನಾನು ತಾತ ಅಲ್ಲ ಇಲ್ಲಿ, ನಾನು ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಆದಂಗ ಆಗ್ಬಿಟ್ಟಿದೀನಿ ಅಂತ ಹೇಳಿ ಈ ರೀತಿ ಮಾತಾಡ್ತಾರಲ್ಲ. ಸೊ ಈ ಮಾತು ಕಾಂಟ್ರವರ್ಸಿಗೆ ಕಾರಣ ಆಗಿದೆ. ಈಗ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಾಲ ಬದಲಾಗಿದೆ ಅಂತಂದ್ರೆ, ತಂದೆ ತಾಯಿ ತೀರ್ ಹೋದ್ರು ಸಹಿತ ಹೆಣ್ಣು ಮಕ್ಕಳೇ ಇವಾಗ ಎಲ್ಲ ಮುಂದ್ ನಿಂತ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಣಿನ ದರ್ಬಾರ್ ಇದೆ, ಹೆಣ್ಣೆ ಎಲ್ಲದಕ್ಕೂ ಕೂಡ ಮುಂದೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಸ್ಥಿತಿ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಸೊ ಇಂತಹ ಗೌರವದಲ್ಲಿರುವಂತಹ ಹೆಣ್ಣಿಗೆ ಇವರು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನನ್ನ ಪರಂಪರೆ ಬೆಳೆಯುವುದಿಲ್ಲ ಅಂತಂದ್ರೆ ಗಂಡು ಮಕ್ಕಳೇ ಬೇಕು, ಗಂಡು ಮಕ್ಕಳು ಹುಟ್ಟಿದ್ರೆ ಪರಂಪರೆ ಬೆಳೆಯುತ್ತೆ ಅನ್ನೋದ್ರಲ್ಲಿ ಇವರು ಮಾತನಾಡಿರುವಂತದ್ದಿದೆ ಅಲ್ಲ. ಸೊ ಇದು ಸಾಕಷ್ಟು ನಗೆ ಗಡಲಿಗೆ ತೇಲಾಡುವಂತಾಗಿದೆ. ಸೊ ಅದರ ಜೊತೆಗೆ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಬಹುದು. ಇಲ್ಲಿ ಉಪಾಸನ ಇದಾರಲ್ಲ ಅಂತಂದ್ರೆ ರಾಮ್ ಚರಣ್ ಅವರ ಪತ್ನಿ ಅಂತಂದ್ರೆ ಚಿರಂಜೀವಿ ಅವರ ಸೊಸೆ ಉಪಾಸನ ಅವರ ತಾತ ಅವರು ಅಪೋಲೋ ಆಸ್ಪತ್ರೆಯ ಚೇರ್ಮನ್ ಅವರು. ಸೊ ಅವರಿಗೆ 4 ಹೆಣ್ಣು ಮಕ್ಕಳು ಇರ್ತಾರೆ. ಸೊ ಈಗ ಅವರ ಪರಂಪರೆ ಬೆಳೀತಾ ಇಲ್ವಾ? ಅಪೋಲೋ ಆಸ್ಪತ್ರೆ ಮುಚ್ಚೋಯ್ತಾ? ಅಪೋಲೋ ಆಸ್ಪತ್ರೆ, ಅಪೋಲೋ ಕುರಿತಾದಂತ ಎಲ್ಲವೂ ಕೂಡ ಈಗ ಸರ್ವಿಸ್ ನಲ್ಲಿ ಇದೆ ಅಲ್ವಾ?
ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಹೆಣ್ಣು ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಾಳೆ. ಸೊ ಗಂಡ ಇಲ್ಲಿ ಪ್ರಧಾನ, ಹೆಣ್ಣು ಹಿಂದೆ ಅನ್ನೋದ್ರಲ್ಲಿಲ್ಲ. ಸೊ ಇದನ್ನ ಚಿರಂಜೀವಿಯವರು ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇನ್ನೊಂದು ಚಿರಂಜೀವಿಯವರು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಆ ಇಬ್ರು ಹೆಣ್ಮಕ್ಳಿಗೂ ಕೂಡ ಹೆಣ್ಣು ಮಕ್ಕಳೇ ಆಗಿರುವಂತದ್ದು, ಹೆಣ್ಣು ಮಕ್ಕಳೇ ಇದ್ದಾರೆ. ಸೊ ಅವರ ಗಂಡಂದ್ರ ಮನೆಯಲ್ಲಿ ನೀನ್ ಹೆಣ್ಣೆ ಹಡ್ದಿದ್ಯಾ, ಗಂಡ್ ಹಡಿಬೇಕು ನೀನು ಅಂತ ಹೇಳಿ ಮಾತಾಡಿದ್ರೆ ಆ ಹೆಣ್ಮಕ್ಳಿಗೆ ಯಾವ ರೀತಿ ನೋವಾಗ್ಬೇಡ. ಇಲ್ಲಿ ಉಪಾಸನೆಗೆ ಇವ್ರು ಅಂದಿರೋದು ಎಷ್ಟ್ರ ಮಟ್ಟಿಗೆ ಸರಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇಲ್ಲಿ ನೀನ್ ಹೆಣ್ ಹಡಿ, ನೀನ್ ಗಂಡ್ ಹಡಿಬೇಕು ಅನ್ನೋದನ್ನ ಇವ್ರು ಹೇಳ್ತಾ ಇದಾರಲ್ಲ, ಏನ್ ಮಷಿನ ಹೆಣ್ಣು? ದೇವ್ರು ಏನ್ ಕೊಟ್ಟಿರ್ತಾನೆ ಆ ಪ್ರತಿಫಲ ಕೈಗೆ ಸಿಗತ್ತೆ. ಅದ್ರ ಹೊರತಾಗಿ ಇಲ್ಲಿ ನೀನ್ ಹೆಣ್ಣಡಿಬೇಕು ಗಂಡ್ ಹಡಿಬೇಕು ಅಂತ ಹೇಳಕ್ಕೆ ಯಾರು ಕೂಡ ಊಹಿಸಕ್ ಆಗೋದಿಲ್ಲ. ಒಂದ್ ವೇಳೆ ಊಹಿಸುವಂತ ಇವತ್ತು ತಂತ್ರಜ್ಞಾನ ಬೆಳೆದಿದೆ, ಅದೆಲ್ಲದಕ್ಕೂ ಕೂಡ ಕಡಿವಾಣವೂ ಕೂಡ ಇದೆ. ಅದ್ರ ಬಗ್ಗೆ ಅರ್ಥ ಇರ್ಲಿ ಚಿರಂಜೀವಿ ಅವರಿಗೆ. ಬಟ್ ಯಾಕೆ ಇವ್ರು ಈ ರೀತಿ ಗೊಂದಲದ ಮಾತನ್ನ ಆಡಿದ್ರು ಗೊತ್ತಾಗ್ಲಿಲ್ಲ. ಮತ್ತೆ ಈ ಒಂದು ಮಾತು ಎಲ್ಲ ಆಡಿದ್ರು ಅಂತಂದ್ರೆ, ಇಲ್ಲಿ ಬ್ರಹ್ಮಾನಂದ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಗೆ ಅವ್ರು ಹೋಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಮಾತಾಡ್ತಾ ಅಂತಂದ್ರೆ ಅವ್ರು ಕಾಮಿಡಿಯಲ್ಲೇ ಇರ್ತಾರೆ, ಫುಲ್ ಜೋಯಲ್ ಆಗೇ ಇರ್ತಾರೆ. ಮಾತಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಮುಂದೆ ಆಗುವಂತ ರಾಮಚರಣಿಗೆ ಮಗು ಗಂಡು ಮಗು ಆಗ್ಬೇಕು, ಹೆಣ್ಣು ಮಗು ಆಗಬಾರ್ದು, ನನಗ್ ಭಯ ಇದೆ, ಎಲ್ಲಿ ಹೆಣ್ಣು ಮಗು ಆಗ್ಬಿಡುತ್ತೋ ಅನ್ನೋ ಭಯ ಇದೆ. ನೋಡಿ ಪಾಯಿಂಟ್ ಟು ಬಿ ಅರ್ಥ ಮಾಡ್ಕೊಳ್ಳಿ. ನನಗೆ ಎಲ್ಲಿ ರಾಮಚರಣಿಗೆ ಹೆಣ್ಣು ಮಗು ಆಗ್ಬಿಡುತ್ತೋ ಅನ್ನೋ ಒಂದು ಭಯ ನನಗ್ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. ಹೆಣ್ಣಂತಂದ್ರೆ ಇವ್ರಿಗೆ ಭಯನ ಅರ್ಥ ಮಾಡ್ಕೊಳ್ಳಿ. ಯಾವ ಕಾಲದಲ್ಲಿ ಇದಾರೆ ಇವರು ಚಿರಂಜೀವಿಯವರು ಅನ್ನೋದು ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಚಿರಂಜೀವಿ ಅವರಿಗೆ ಹೆಣ್ಣಿನ ಸ್ಥಾನಮಾನ, ಗೌರವ, ಅದರ ಜೊತೆಗೆ ಆಕೆಯ ಸಾಮರ್ಥ್ಯ, ಶಕ್ತಿಯ ಬಗ್ಗೆ ಚಿರಂಜೀವಿ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅತಿ ವೇಗವಾಗಿ ಅವರಿಗೆ ಅರ್ಥ ಆಗ್ಲಿ ಅನ್ನೋದು ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಆಶಯ. ಈ ಕುರಿತ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ. ಮತ್ತೆ ಚಿರಂಜೀವಿ ಅವರ ನಡೆ ಮತ್ತೆ ಅವರು ಆಡಿರುವಂತ ಈ ಮಾತು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.